ಅವರು ಲೌಕಿಕ ಬದುಕಲ್ಲೇ ಇದ್ದಾರೆ, ಅವರು ಜಾಬ್ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಬಟ್ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಇದಕ್ಕೇನಾದರೂ ಕಾರಣ ಇದೆಯಾ? ಇದಕ್ಕೆ ಎರಡು ಕಾರಣಗಳು ಇರ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಈಗ ಮನೇಲಿ ಎಲ್ಲರೂ ಸರ್ವೇಸಾಮಾನ್ಯ, ನೀವು ಹೇಳಿದ್ರಿ 22, 23 ಅಂತಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಅವರೆಲ್ಲ ನಾನು ಕರಿಯರಲ್ಲಿ ಫೋಕಸ್ ಮಾಡಬೇಕು, ನಂದು ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ, ಫೈನಾನ್ಷಿಯಲ್ ನಾನು ಇನ್ನೂ ಸ್ಟೇಬಲ್ ಇಲ್ಲ ಅಂತ ವಿಚಾರ ಮಾಡ್ತಾರೆ. ಎರಡನೇದಾಗಿ ಇನ್ನೊಂದೇನಪ್ಪ ಅಂತಂದರೆ, ಕೆಲವು ರಿಲೇಷನ್ಸ್ನ ಬ್ರೇಕಪ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಮಯ ವ್ಯರ್ಥ ಮಾಡ್ತಾರೆ. ಮೂರನೇದಾಗಿ ಇನ್ನೊಂದೇನಪ್ಪ ಅಂತಂದರೆ, ಈ ಜ್ಯೋತಿಷದ ಪ್ರಕಾರ ಅಂತ ಬಂದಾಗ ಮದುವೆ ಮಾಡಬೇಕಂತಂದರೆ ಮೇನ್ ಗುರುಬಲ ಮುಖ್ಯ ಆಗ್ತದೆ ಜಾತಕದಲ್ಲಿ. ಆಮೇಲೆ ಜಾತಕ ಯಾವಾಗಲೂ ಕೂಡ ಈ ದೋಷಗಳು ಇರಲಾರ್ದಂಥ ಜಾತಕಗಳು ಇರಬೇಕಾಗ್ತದೆ. ಈ ಕುಜ ದೋಷ, ಅದಾದ ನಂತರ ಸರ್ಪ ದೋಷಗಳು, ಅದಾದ ನಂತರ ಗುರು ಚಂಡಾಳ ದೋಷಗಳು, ಇಂಥ ದೋಷಗಳು ಜಾತಕದಲ್ಲಿದ್ದಾಗ ಮದುವೆ ಡಿಲೇ ಆಗುವಂಥ ಚಾನ್ಸ್ ಇರ್ತದೆ. ಅದನ್ನು ಮೊದಲನೇ ತಿಳ್ಕೊಳ್ಬೇಕಾಗ್ತದೆ. ಅದಾದ ನಂತರ ಗುರುಬಲ ಇದ್ದಾಗ ಮದುವೆಗೆ ಪ್ರಯತ್ನ ಪಟ್ಟರೆ ದಾರಿ ಸುಗಮ ಆಗ್ತದೆ. ಈ ದೋಷಗಳು ಇದ್ದಾಗ ಗುರುಬಲ ಇರಲಿಲ್ಲ, ಗುರುಬಲ ಮಿಸ್ ಮಾಡಿಕೊಂಡು ಹಂಗೆ ವೇಟ್ ಮಾಡ್ತಾ ಹೋದರೆ, ನಮ್ಮ ಕರಿಯರ್ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದರೆ, ಗುರುಬಲ ಇರಲಾರ್ದಾಗ ಅದೇನಂತ ಹೇಳ್ತೀವಿ, ಮಿಂಚು ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿಬಿಡ್ತದೆ.